ಹಾಲೆಲುಯಾ, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನು ತಗ್ಗಿಸಿಕೊಂಡು ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಒಂದು ವಾಕ್ಯ ಹೋಗೋಣ. ಕೊರಿಂಥ ಬರೆದರ ಮೊದಲನೇ ಪತ್ರಿಕೆ, ಅದರಲ್ಲಿ 13ನೇ ಅಧ್ಯಾಯ 4ನೇ ವಚನದಿಂದ, ಇದು ಪೌಲನು ಕೊರಿಂಥದವರಿಗೆ, ಕೊರಿಂಥ ಸಭೆಗಳಿಗೆ ತಿಳಿಸಿಕೊಡ್ತಾ ಇರೋದು, ಹೇಗೆ ದೇವರ ಪ್ರೀತಿಯಲ್ಲಿ ನಾವು ಬೆಳಿಬೇಕು, ದೇವರ ಪ್ರೀತಿಯನ್ನು ನಾವು ಹೇಗೆ ಅದನ್ನ ಕಲ್ತುಕೊಳ್ಬೇಕು ಎಂಬುದಾಗಿ ಆ ಸಭೆಯವರಿಗೆ, ಕೊರಿಂಥ ಸಭೆಯವರಿಗೆ ದೇವರು ಪೌಲನು ಹೇಳಿಕೊಡ್ತಾ ಅಂತ ಮಾತಾಗಿದೆ. ಇದು ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು, ಪ್ರೀತಿ ದಯೆ ತೋರಿಸುವುದು. ನೋಡ್ರಿ, ಪ್ರೀತಿ ಇದ್ದರೆ ಅದು ತಾಳಿಕೊಳ್ತದೆ. ಮನುಷ್ಯನಲ್ಲಿ ಅಳವಡಿಕೆ ಮಾಡಿಕೊಂಡಾಗ ತಾಳಿಕೊಳ್ತದೆ, ಕ್ಷಮಿಸ್ತದೆ, ಬಹಳ ಇರ್ತದೆ ಪ್ರೀತಿ ಒಳಗೆ. ಇಲ್ಲಿ ಕೆಳಗಡೆ ಅದೇ ರೀತಿಯಾಗಿ ಬರೆಯಲ್ಪಟ್ಟಿದೆ, ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು, ಪ್ರೀತಿ ದಯೆ ತೋರಿಸುವುದು, ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಹಾಲೆಲೂಯಾ. ನೋಡ್ರಿ, ಪ್ರೀತಿಯನ್ನು ನಮ್ಮ ಒಳಗಡೆ ನಾವು ಅದನ್ನ ಅಂಗೀಕಾರ ಮಾಡಿಕೊಂಡರೆ, ಅದನ್ನ ಅಳವಡಿಕೆ ಮಾಡಿಕೊಂಡರೆ, ನಮ್ಮ ಜೀವಿತದಲ್ಲಿ ನಾವು ಅದನ್ನ ತೆಗೆದುಕೊಂಡರೆ ಇಲ್ಲಿ ಏನಾಗ್ತದೆ ಅಂತ ಇಲ್ಲಿ ತೋರಿಸುವುದು. ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಹಾಲೆಲೂಯಾ. ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಯಾರ ಮೇಲಾಗಿದ್ರು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಅದು ಪ್ರೀತಿಯಲ್ಲಿ ಮುಚ್ಚಲ್ಪಡ್ತದೆ. ಹಾಲೆಲೂಯಾ. ಆಮೇಲೆ ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ. ಪ್ರೀತಿ ಎಲ್ಲಾರ ಹೊಗಳಿಕೊಳ್ಳುವುದು ಕೇಳಿದೀವ ಪ್ರಿಯರೇ? ಅದು ಹೊಗಳಿಕೊಳ್ಳುವುದಿಲ್ಲ. ನಾನು ಹೀಗಿದ್ದೀನಿ, ನಾನು ಈ ರೀತಿ ಪ್ರೀತಿಯಾಗಿದ್ದೇನೆ, ನನ್ನ ಪ್ರೀತಿ ಹೀಗಿದೆ ಆಗಿದೆ ಅಂತ ಪ್ರೀತಿ ಯಾವತ್ತೂ ಯಾರಿಗೂ ಹೊಗಳಿಕೊಳ್ಳುವುದು ಇಲ್ಲ. ಮನುಷ್ಯ ಹೊಗಳಿಕೊಳ್ಳುತ್ತಾನೆ, ಅವನ ಸ್ಥಿತಿಗತಿಗಳೆಲ್ಲ ಬದಲ ಆಗಿದರೆ ಸಾಕು. ನಾನು ಹಾಗಿದ್ದವನು ಹೀಗಿದ್ದೇನೆ, ಮುಂದೆನೂ ನಾನು ಇನ್ನು ಮುಂದೆ ಹೋಗ್ತೇನೆ. ಹಾಲೆಲೂಯಾ. ಎಲ್ಲಿ ಹೋದ್ರೂ ಒಂದು ದಿವಸ ದೇವರ ಹತ್ರ ಲೆಕ್ಕ ಕೊಡೋಕೆ ಸಿದ್ಧವಾಗಿರ್ಬೇಕು. ಅದನ್ನ ಫಸ್ಟ್ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಇಲ್ಲಿ ಪ್ರಸಂಗಿ ಪುಸ್ತಕದಲ್ಲಿ ಹಾಗೆ ಬರೆಯಲ್ಪಟ್ಟಿದೆ, ಯೌವನ ಕಾಲದಲ್ಲಿ ಆನಂದಿಸು, ಹರ್ಷಿಸು, ಮನಸ್ಸಿಗೆ ಬಂದಂತೆ ನಡೆದಕ್ಕೋ. ಆದ್ರೆ ಈ ಎಲ್ಲಾ ವಿಷಯಗಳಲ್ಲೂ ದೇವರು ನ್ಯಾಯ ವಿಚಾರಣೆ ಮಾಡ್ತಾನೆ ಅಂತ ತಿಳಿದಿರು. ಹಾಲೆಲೂಯಾ. ದೇವರು ಪಕ್ಷಪಾತಿ ಅಲ್ಲ. ಎಲ್ಲರಿಗೂ ಭೂಮಿ ಮೇಲೆ ಪ್ರತಿಯೊಂದು ಕೊಟ್ಟಿದ್ದಾರೆ. ವಾಕ್ಯದ ಮುಖಾಂತರ ಹೇಳಿಕೊಡ್ತಾ ಇದ್ದಾರೆ, ನೀವು ಹೀಗೆ ಬದುಕಬೇಕು, ನೀವು ಆ ತೀರ್ಪಿಗೆ ಒಳಗಾಗದಂತೆ ಬದುಕುವುದಾದ್ರೆ ನನ್ನ ವಾಕ್ಯವನ್ನು ಕೈಗೊಂಡು ನಡೆಯಿರಿ. ಇಲ್ಲ ಅಂತಂದ್ರೆ ನೀವು ಆ ಜಾಗದಲ್ಲಿ ನಿಲ್ಬೇಕಾಗ್ತದೆ. ನಾನು ಕೇಳುವಂತ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಾಗ್ತದೆ. ಉತ್ತರ ಕೊಟ್ಟಿಲ್ಲ ಅಂತಂದ್ರೆ ನಿಮಗೆ ತಂದೆ ಮನೆಯಲ್ಲಿ ಸ್ಥಳ ಇಲ್ಲ. ಹಾಲೆಲೂಯಾ. ಅದಕ್ಕಾಗಿ ಇವೆಲ್ಲ ದೇವರು ನಮಗೆ ಯಾಕೆ ಈ ವಾಕ್ಯವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಾವು ಕ್ಲೀನಾಗಿ ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಅದು ಹೇಗೆ ಸುಮ್ಮನೆ ಓದಿನವಲ್ಲ, ಓದಿದ ತಕ್ಷಣ ದೇವರೇ ಇದ್ರ ಅರ್ಥ ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ, ನನ್ನೊಂದಿಗೆ ನೀವು ಮಾತನಾಡು ದೇವರೇ ಅಂದರೆ ಪವಿತ್ರಾತ್ಮರು ದೇವರು ಕಳಿಸ್ತಾರೆ. ಪವಿತ್ರಾತ್ಮರು ನಮಗೆ ಎಲ್ಲ ವಿಷಯಗಳು ತಿಳಿಸ್ತಾರೆ. ಅದಕ್ಕಾಗಿ ನಾವು ದೇವರಲ್ಲಿ ಯಾವಾಗಲೂ ನಾವು ಭಕ್ತಿಯಿಂದ, ಭಯದಿಂದ, ಅದಕ್ಕೆ ಯೆಹೋವನ ಸನ್ನಿಧಿಯಲ್ಲಿ ನಡುಗುತ್ತಾ, ನೀವು ನಡುಗುತ್ತಾ ಬರ್ರಿ ಎಂತದೆ ವಾಕ್ಯ. ಇವತ್ತು ನಾವು ನಡುಗುತ್ತಾ ಹೋಗ್ತೇವಾ? ಎಲ್ಲೋಗ್ತೀವಿ ನಡುಗುತ್ತಾ? ಕೊಂಡಾಡ್ರಿ, ಆತನ ಮಹಿಮೆಯನ್ನು ಕೊಂಡಾಡ್ರಿ. ಒಬ್ರು ಹಾಡು ಹೇಳ್ತಾ ಇದ್ರೆ, ಒಬ್ರು ಚಪ್ಪಾಳ ತಡ್ತಾ ಇದ್ರೆ 4 ಜನ ಮೌನವಾಗಿ ಕೂತಿರ್ತೀವಿ. ಹಾಲೆಲೂಯಾ. ಅದಕ್ಕೆ ಶ್ವಾಸ ಇರುವುದೆಲ್ಲ ಯೆಹೋವನನ್ನು ಸ್ತುತಿಸಲಿ. ಹಾಲೆಲೂಯಾ. ಶ್ವಾಸ ಅಂದ್ರೆ ನಿಮ್ಮ ದೇಹದಲ್ಲಿ ಪ್ರಾಣ ಇದೆಯಾ, ಇದ್ದವರು ಮಾತ್ರ ಸ್ತುತಿಸಿ. ಸುಮ್ಮನೆ ಹೋಗಿ ಕುತ್ಕೊಂಡು ಸುಮ್ಮನೆ ಎದ್ದು ಬರೋದಾದ್ರೆ 1ನೇ ಕ್ಲಾಸಲ್ಲಿ ಎಷ್ಟು ವರ್ಷ ಕೂರೋದು ಪ್ರಿಯರೇ? ಏನೂ ಚೇಂಜಸ್ ಆಗ್ಲಿಲ್ಲ ಅಂತಂದ್ರೆ ಹೇಗೆ ದೇವರು ಪರಲೋಕ ಕರ್ಕೊಂಡು ಹೋಗ್ತಾರೆ? ಸ್ವಲ್ಪ ಆದ್ರ ಬದಲಾವಣೆ ಬೇಡವಾ? 1ನೇ ತರಗತಿಯಿಂದ 2ನೇ ತರಗತಿ, 2ರಿಂದ 3, 3ರಿಂದ 4, ಅಟ್ಲೀಸ್ಟ್ ಮಧ್ಯದಲ್ಲಿ ಒಂದೊಂದು ಫೇಲ್ ಆದ್ರೂ ಮತ್ತೊಂದು ವರ್ಷ ಓದಿ ಪಾಸ್ ಮಾಡ್ಕೋಬಹುದು ಈ ಜಗತ್ತಿನಲ್ಲಿ. ಆದ್ರೆ ಪರಲೋಕ ಹೋಗಬೇಕಾದ್ರೆ ನಾವು ಹೇಗೆ ಹೋಗ್ಬೇಕು? ದೇವರ ನ್ಯಾಯ ವಿಧಿ, ಆ ದಂಡನೆಗೆ ತಪ್ಪಿಸಿಕೊಳ್ಬೇಕಾದ್ರೆ ನಾವು ದೇವರ ವಾಕ್ಯದ ಪ್ರಕಾರನೇ ಜೀವಿಸಬೇಕು. ಇದು ದೇವರ ಆಜ್ಞೆಯಾಗಿದೆ. ದೇವರು ನಮಗೆ ತೋರಿಸಿಕೊಟ್ಟಿದ್ದಾರೆ.
ಆ ಥರ ನೀವು ಈ ರೀತಿ ನಿಮಗೆ ಇಷ್ಟ ಬಂದ ರೀತಿ ಬದುಕಬೇಡ್ರಿ ಪ್ರಿಯರೇ. ನನ್ನ ಇಷ್ಟದ ಪ್ರಕಾರ ನೀವು ಬದುಕ್ರಿ. ಹಾಲೆಲೂಯ. ಆ ರೀತಿಯಾಗಿ ದೇವರು ನಮ್ಮನ್ನ ಕಲಿಸಿಕೊಡ್ತಾರೆ. ಕೆಳಗಡೆ ನೋಡಿ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ನೋಡ್ರಿ, ಪ್ರೀತಿ ಎಷ್ಟು ಕೆಲಸ ಮಾಡ್ತಾ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನು ಚಿಂತಿಸುವುದಿಲ್ಲ. ನನ್ನ ಸ್ವಂತ ಪ್ರಯೋಜನವನ್ನು ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ, ಆ ಅಹಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಅಂದ್ರೆ ಒಬ್ಬರ ಮೇಲೆ ಹಗೆತನ, ಸಿಟ್ಟು, ಇದ್ಯಾವುದು ಪ್ರೀತಿ ಮುಚ್ಚಾಗ್ತದೆ ಅಂತ ಅರ್ಥ. ಇದ್ಯಾವುದನ್ನು ನೋಡಿ, ಹೊಗಳಿಕೊಳ್ಳುವುದಿಲ್ಲ, ನಾನು ನನ್ನ ಪ್ರೀತಿ ಹೀಗಿದೆ ಹಾಗಿದೆ, ಆ ರೀತಿ ಯಾವತ್ತೂ ಪ್ರೀತಿ ಹೊಗಳ್ಕೊಳ್ಳುವುದಿಲ್ಲ. ಅದು ಸಹಿಸಿಕೊಳ್ತದೆ, ತಾಳ್ಕೊಳ್ತದೆ, ಕ್ಷಮಿಸ್ತದೆ, ಕನಿಕರ ತೋರಿಸ್ತದೆ. ಯೇಸು ಸ್ವಾಮಿ ಅದನ್ನೇ ಮಾಡಿದ್ದು. ಎಷ್ಟು ಕ್ಷಮಿಸಿದ್ರು ದೇವರು. ಇವತ್ತು ಯೇಸು ಸ್ವಾಮಿಗೆ ಎಷ್ಟು ಹಿಂಸೆಗಳನ್ನ ಕೊಟ್ಟಿದ್ರು. ಆ ಹಿಂಸೆಯಲ್ಲಿ ಒಂದಾದ್ರೆ ನಮಗೆ ಬಂದಿದೆಯಾ? ಹಾಲೆಲೂಯ. ನಮಗೆ ಈ ಸಣ್ಣ ಸಣ್ಣ ಕಷ್ಟಗಳೇ ನಮ್ಮ ಕೈಲಿ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಆ ತಂದೆಯಾದ ದೇವರು ಯೇಸು ಸ್ವಾಮಿ ಆ 3.5 ವರ್ಷಗಳ ಕಾಲ ಮಹತ್ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ನಡೆಸಿ ಈ ಲೋಕದಲ್ಲಿ ದೇವರು ತೋರಿಸಿ ಹೋಗಿದ್ದಾರೆ. ಈ ರೀತಿ ಬದುಕಿಕೊಳ್ಳಿ ಮಾನವರೇ, ಮನುಷ್ಯರೇ, ಮಾನವ ಕುಲದವರೇ, ನೀವು ಈ ರೀತಿಯಾಗಿ ಬದುಕಬೇಕು ಎಂಬುದಾಗಿ ಒಂದು ಆಜ್ಞೆಯನ್ನು ಮಾಡಿ ಹೋಗಿದ್ದಾರೆ. ಅದನ್ನು ನಾವು ಪಾಲಿಸಲೇಬೇಕಲ್ವಾ? ಹಾಲೆಲೂಯ. ಅದಕ್ಕಾಗಿ ಕೆಳಗಡೆ, ಸಿಟ್ಟುಗೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವೆಲ್ಲಿ ಸಂತೋಷ ಪಡುತ್ತದೆ. ನೋಡ್ರಿ, ಅನ್ಯಾಯಕ್ಕೆ ಯಾವತ್ತೂ ಸಂತೋಷ ಪಡುವುದಿಲ್ಲ. ಹಾಲೆಲೂಯ. ಯಾರಿಗಾದ್ರೂ ಈ ಲೋಕದಲ್ಲಿ ಅನ್ಯಾಯ ಆಗುತ್ತಾ ಇದ್ರೆ ಕೆಲವು ಜನ ನಗಾಡ್ತಾರೆ ಅವ್ರನ್ನ. ನೋಡಿ, ಅವಾಗ ಅವರು ಇನ್ನೊಬ್ರಿಗೆ ಮಾಡಿದ್ರು, ಈಗ ಅವ್ರಿಗೆ ಆಗ್ತದೆ. ನೆವರ್ ಇಲ್ಲ, ಆ ಥರ ಇಲ್ಲ. ದೇವ್ರು ಏನು ಮಾಡ್ತಾರೆ? ದೇವರ ವಿಷಯಕ್ಕೆ ಬಂದಾಗ, ಈ ಲೋಕದ ವಿಷಯ ಬಿಡಿ. ಲೋಕದ ವಿಷಯ, ಅನ್ಯಾಯಕ್ಕೆ ಅನ್ಯಾಯ, ಮೋಸಕ್ಕೆ ಮೋಸ, ವಂಚನೆಗೆ ವಂಚನೆ, ಅವ್ರ ತುಟಿಗಳನ್ನೆಲ್ಲ ಬರೀ ಕೆಟ್ಟ ಶಬ್ದಗಳು ಮಾತನಾಡ್ತದೆ. ರಾತ್ರಿ ಮಲಗುವಾಗೆಲ್ಲ ಕೆಟ್ಟ ಆಲೋಚನೆಗಳಿರ್ತದೆ. ಹಾಲೆಲೂಯ. ಬೆಳಿಗ್ಗೆ ಎದ್ದಾಗಲೂ ಅಷ್ಟೇ ಕೆಟ್ಟ ಆಲೋಚನೆಗಳಿರ್ತದೆ. ನಾವು ಎಲ್ಲಿ ಏನು ಮಾಡೋಣ, ಹೇಗೆ ಹಣ ಸಂಪಾದಿಸೋಣ, ಈ ರೀತಿ ದೇವರಲ್ಲಿ ಇಲ್ಲ. ದೇವರು ಏನು ಹೇಳ್ತಾರೆ? ಸಂತೋಷ ಪಡದೆ ಸತ್ಯಕ್ಕೆ ಜಯವೆಲ್ಲಿ ಸಂತೋಷ ಪಡುತ್ತದೆ. ನೋಡಿ, ಸಂತೋಷ ಜಯವಾಗುವಲ್ಲಿ ಅದು ಸಂತೋಷ ಪಡ. ಎಲ್ಲಿ ಅಸತ್ಯಕ್ಕೆ ಹೋಗದಂತೆ ಸತ್ಯವನ್ನು ದೇವರು ಇದನ್ನು ಬಿಗಿಯಾಗಿ ಹಿಡಿದಿದ್ದಾರೆ. ಇಲ್ಲಿ ಎರಡನ್ನೂ ಇಟ್ಟಿದ್ದಾರೆ. ಯಾವುದು ಸಂತೋಷ ಪಡ್ತದೆ, ಯಾವುದು ಸಂತೋಷ ಪಡುವುದಿಲ್ಲ, ನಾವು ಯಾವುದ್ರೊಳಗೆ ಇರಬೇಕು, ಯಾವುದರಲ್ಲಿ ಇರಬಾರದು. ಇಲ್ಲಿ ಹೊಗಳಿಕೊಳ್ಳುವುದಿಲ್ಲ, ಪ್ರೀತಿ ಬಹು ತಾಳ್ಮೆ ಉಳ್ಳದು, ಎಲ್ಲ ಪಾಪಗಳನ್ನು ಮುಚ್ಚುತ್ತದೆ, ಕ್ಷಮಿಸ್ತದೆ, ಪ್ರೀತಿಸ್ತದೆ, ದಯ ತೋರಿಸ್ತದೆ, ಕನಿಕರಿಸುತ್ತದೆ, ಸಹಾಯ ಮಾಡ್ತದೆ. ಇದೆಲ್ಲ ಯೇಸು ಸ್ವಾಮಿ ಗುಣಗಳು. ಆ ಗುಣಗಳು ನಮ್ಮಲ್ಲಿ ಯಾರಿಗಾರ ಇದೆಯಾ? ಇದರಲ್ಲಿ ಎಷ್ಟು ಗುಣಗಳಿದೆ ಅಂತ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಹಾಲೆಲೂಯ. ಯಾಕಂದ್ರೆ ದೇವರು ಸಮಯವನ್ನು ಕೊಟ್ಟಿದ್ದಾರೆ. ಈ ವಾಕ್ಯವನ್ನು ಕೇಳಿದಾಗ, ಅಯ್ಯೋ, ಇದು ನನಗೆ ಗೊತ್ತಿರಲಿಲ್ಲ. ಕೆಲವೊಮ್ಮೆ ತಿಳಿದಂಥವರು, ತಿಳಿಯದಂಥವರು ಎಲ್ಲ ಥರ ಜನಾಂಗಗಳು ಇದ್ದಾರೆ. ತಿಳಿದಂಥವ್ರಿಗೆ ಓಕೆ, ಅದ್ರ ಪ್ರಕಾರ ಜೀವಿಸಿದಂಥವ್ರಿಗೆ ಓಕೆ. ತಿಳಿಯಲಾರದವರಿಗೆ, ಅವರಿಗಾಗಿ ದೇವರು ಸಮಯವನ್ನು ಕೊಟ್ಟಿದ್ದಾರೆ. ಈ ವಾಕ್ಯವನ್ನು ನೋಡಿ, ಹೌದು, ಓಹೋ, ನಾನು ಆಲಯಕ್ಕೆ ಹೋಗ್ತಾ ಇದ್ದೆ, ಆದರೂ ನನ್ನ ಮನಸ್ಸು ಸ್ವಲ್ಪ ಕಠಿಣ ಮಾಡಿಕೊಂಡಿದ್ದೆ. ಇವ್ರನ್ನ ನೋಡಿದ್ರೆ ಒಂಥರ ಹೊಟ್ಟೆ ಕಿಚ್ಚು, ಇವ್ರಿಗೆ ನೋಡಿದ್ರೆ ಬೇಜಾರು. ಇವ್ರ ಹತ್ರ ನಾವು ಯಾಕೆ ಮಾತನಾಡಬೇಕು? ನಮ್ಮ ಸ್ಟೇಟಸ್ಸಿಗೆ ಸರಿಯಾಗಿ ಮಾತನಾಡೋಣ, ನಮ್ಮ ಲೆವೆಲ್ಗೆ ತಕ್ಕಂತೆ ಜನಗಳನ್ನು ಹುಡುಕೋಣ. ಆ ಥರ ದೇವರಲ್ಲಿ ಇಲ್ಲ ಪ್ರಿಯರೇ. ಅಕಸ್ಮಾತ್ ಆ ಥರ ಏನಾರು ಕಲ್ಪನೆಗಳಿದ್ರೆ ನಿಮ್ಮ ತಪ್ಪು ಕಲ್ಪನೆ ಆಗಿರ್ತದೆ. ದೇವರು ಬಡವರು, ಶ್ರೀಮಂತರು, ಎಜುಕೇಷನ್ ಮಾಡಿದವರು, ಎಜುಕೇಷನ್ ಮಾಡದೇ ಇರುವಂಥವರು, ರಾಜಕಾರಣಿಗಳು, ದೊಡ್ಡ ದೊಡ್ಡ
ಆ, ಜನಾಂಗಗಳಿರ್ಬೋದು, ಇವರನ್ನೆಲ್ಲ ದೇವರು ಸರಿ ಸಮನಾಗಿ ಎತ್ತಾರೆ. ಬಡವರಿಗೆ ಸೇರಿ ನಾವು ನೋಡ್ತೇವೆ, ಯಾರಿಗೆ ಹುಡುಕಿ ಪ್ರೇಸರ ಕೊಡ್ತೇವೆ, ಇವ್ರಿಗೆ ಪ್ರೇಸರ ಕೊಡೋಣ, ಅವ್ರಿಗೆ ಕೊಡೋಣ, ಬಾಕಿಯವರಿಗೆಲ್ಲ ಇಲ್ಲ. ಹಾಗೆ ಯೇಸು ಸ್ವಾಮಿ ಎಲ್ಲೂ ಬರೆದಿಲ್ಲ. ನಿನ್ನನ್ನು ನೀನು ತಗ್ಗಿಸಿಕೊಂಡು ಪರರ ಹಿತಕ್ಕಾಗಿ ನೀನು ದುಡಿ, ಅಂದರೆ ಪ್ರಾರ್ಥನೆ ಮಾಡು, ಅಂದರೆ ಅವ್ರಿಗೊಂದು ಸಹಾಯ ಮಾಡು, ಏನೋ ಕಷ್ಟದಲ್ಲಿದ್ದಾಗ ಒಂದು ಫೋನ್ ಮಾಡಿದಾಗ ಒಂದು ಪ್ರಾರ್ಥನೆ ಮಾಡು, ನಿನ್ನ ಕೈಲಾಗಿದ್ರೆ ಒಂದು ಸಣ್ಣ ಸಹಾಯ ಮಾಡು, ದೂಷಣೆ ಮಾತ್ರ ಮಾಡಬೇಡ. ಯಾಕಂದರೆ ಯೇಸು ಸ್ವಾಮಿ ಗುಣಗಳನ್ನು ತಿಳಿಸಿಕೊಡ್ತಾ ಇದೆ. ಈ ರೀತಿಯಾಗಿ ನಮ್ಮಲ್ಲಿ ಯಾವಾಗ ಅವೆಲ್ಲ ನಾವು ಒಳಗಡೆ ನಾವು ತೆಗೆದುಕೊಳ್ತೇವೋ, ಖಂಡಿತ ದೇವರು ನಮ್ಮನ್ನು ಆಶೀರ್ವದಿಸಿ ಆಶೀರ್ವಾದ ನಿಧಿಯಾಗಿ ಮಾಡಿ ಇನ್ನೊಬ್ಬರಿಗೆ ಸಹಾಯಕನಾಗಿರುವಂತೆ ನಿಮಗೆ ಆ ರೀತಿ ದೇವರು ಅಭಿಷೇಕಿಸ್ತಾರೆ, ಆಶೀರ್ವದಿಸ್ತಾರೆ. ಈ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಯೇಸು ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಒಂದೊಂದು ದಿವಸ ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ ಮಾಡಿಕೊಳ್ತೇನೆ. ಈ ವಿಡಿಯೋ ಮುಖಾಂತರ ನೋಡೋ ಪ್ರತಿಯೊಂದು ಸಹೋದರ ಸಹೋದರಿ ನೆನೆಸಿ ನಿಮ್ಮ ಕಡೆ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಸ್ವಾಮಿ ಹೆಸರು ಬೇಡಿಕೊಂಡು ಜೀವ. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಿ. ಆಮೆನ್.